ನಟಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮದುವೆ ಇವತ್ತು ರಾಜಸ್ಥಾನದ ಉದಯಪುರ್ನಲ್ಲಿ ನಡೀತಾ ಇದೆ. ಐಟಿಸಿ ಮೊಮೆಂಟೋಸ್ನಲ್ಲಿ ನಡೆಯೋ ಮದುವೆಗೆ 100 ಮಂದಿ ಅತ್ಯಾಪ್ತರಿಗೆ ಮಾತ್ರ ಆಹ್ವಾನ ಕೊಡಲಾಗಿದೆ. ಆಂಧ್ರ ಹಾಗೂ ಕೊಡವ ಎರಡೂ ಸಂಪ್ರದಾಯದ ಪ್ರಕಾರ ಮದುವೆ ನಡೆಯಲಿದೆ. ಬೆಳಗ್ಗೆ 8 ಗಂಟೆಗೆ ಆಂಧ್ರ ಸಂಪ್ರದಾಯದಲ್ಲಿ ವಿರೋಷ್ ಜೋಡಿ ಮದುವೆ ಆಗಲಿದ್ದು, ಸಂಜೆ ಕೊಡವ ಸಂಪ್ರದಾಯದಂತೆ ಮದುವೆ ನಡೆಯಲಿದೆ. ಆಂಧ್ರ ಹಾಗೂ ಕೊಡವ ಶೈಲಿಯ ಭಕ್ಷ್ಯ ಭೋಜನ ರೆಡಿಯಾಗಿದೆ. ಮಾರ್ಚ್ 4ಕ್ಕೆ ಹೈದರಾಬಾದ್ನಲ್ಲಿ ರಿಸೆಪ್ಷನ್ ನಡೆಯಲಿದೆ. ಇನ್ನು ವಿರೋಷ್ ಕಲ್ಯಾಣದ ಸಂಭ್ರಮ ಉದಯಪುರದಲ್ಲಿ ಜೋರಾಗಿದೆ. ನಟಿ ಆಶಿಕಾ ರಂಗನಾಥ್ಗೆ ವಿಶೇಷ ಆಹ್ವಾನ ಕೊಟ್ಟಿದ್ದು, ಗೆಳತಿಯ ಮದುವೆಯಲ್ಲಿ ಮಿಂಚಿದ್ದಾರೆ. ಇದೇನು ಹಳದಿ ಶಾಸ್ತ್ರನ ಅಥವಾ ಹೋಳಿ ಹಬ್ಬನ ಅಂತ ಲೈನ್ ಬರ್ಕೊಂಡು ಫೋಟೋ ಹಂಚಿಕೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ನಡೆದಿದ್ದನ್ನು ಖಂಡಿಸಿ ಇಂದು ಹಿಂದೂ ಸಂಘಟನೆಗಳಿಂದ ಧರಣಿ ನಡೆಯಲಿದೆ. ಬಾಗಲಕೋಟೆ ಚಲೋಗೆ ಕರೆಯನ್ನ ಕೊಡಲಾಗಿದ್ದು, ಹೋರಾಟದ ಸ್ಥಳ ಬದಲಾವಣೆ ಮಾಡಲಾಗಿದೆ. ಬಾಗಲಕೋಟೆ ನಗರದಲ್ಲಿ ಖಾಕಿ ಕಟ್ಟೆಚ್ಚರ ವಹಿಸಿದ್ದು, ಜಿಲ್ಲೆಯ ಹಿಂದೂ ಮುಖಂಡರಿಗೆ ನೋಟಿಸ್ ಅನ್ನು ಜಾರಿ ಮಾಡಿ ಪ್ರತಿಭಟನೆ ನಡೆಸದಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಜಿಲ್ಲಾಡಳಿತದಿಂದ ಮಸೀದಿ ಸಮಿತಿ ಮೇಲೆ ಕ್ರಮದ ಭರವಸೆಯನ್ನ ಕೊಡಲಾಗಿದೆ. ಧರಣಿ ನಡೆಸಿ ಮಸೀದಿ ಸಮಿತಿ ವಿರುದ್ಧ ಕ್ರಮಕ್ಕೆ 15 ದಿನ ಕಾಲಾವಕಾಶ ನೀಡಲಾಗ್ತಾ ಇದೆ. ಅವರು ಮಾಡದೇ ಇದ್ರು ಅಥವಾ ಮಾಡಿದ್ರು ಸಹಿತ ನಾವು ನಮ್ಮ ಅಪೂರ್ಣವಾದ ನಮ್ಮ ಶಿವಾಜಿ ಮಹಾರಾಜರ ಜಯಂತಿಯನ್ನು ನಾವು ಇನ್ನೊಮ್ಮೆ ಬಾಗಲಕೋಟೆಯಲ್ಲಿ ಅದ್ದೂರಿಯಾಗಿ ಮಾಡೋದಂತೂ 100% ಸಿದ್ಧ. ಅದರೊಂದಿಗೆ ಈಗ ನಮ್ಮಲ್ಲಿ ಅಥವಾ ಜಿಲ್ಲಾಡಳಿತದಿಂದ ಅಡ್ಡಾಡಿಯಿಂದ ನಿಂತ ಮೂರ್ತಿ ಪ್ರತಿಷ್ಠಾಪನೆಯನ್ನು ಸಹಿತ ಮೊನ್ನೆ 2 ದಿವಸದಿಂದ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಜೋಡಿ ಮಾತಾಡಿದೆ. ಇಲ್ಲ ಅದನ್ನೇನಾದರೂ ಮಾಡಿ ನಾವು ಒಂದು ಇದು ಮಾಡಿ ಸಂಧಾನ ಮಾಡಿ ಇದು ಮಾಡ್ತೀವಿ ಅಂತ ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ. ಅದು ಆಗ್ಬೋದು. ಬಟ್ ಮುಂದಿನ ಒಂದು 15-20 ದಿನಗಳಲ್ಲಿ ನಾವು ಇನ್ನೊಮ್ಮೆ ಸಮಿತಿಯನ್ನು ನಿರ್ಣಯ ಮಾಡಿ ದೊಡ್ಡ ಹಿಂದೂ ಸಮಾಜದಿಂದಲೇ ಶಿವಾಜಿ ಜಯಂತ್ಯೋತ್ಸವವನ್ನು ಪೂರ್ಣಗೊಳಿಸ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ಕೆಆರ್ಪುರ ಶಾಸಕ ಭೈರತಿ ಬಸವರಾಜ್ಗೆ ಬೇಲ್ ಸಿಗುತ್ತಾ ಅನ್ನೋ ಕುತೂಹಲ ಮೂಡಿದೆ. ಇವತ್ತು ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಕೊಲೆ ಪ್ರಕರಣದಲ್ಲಿ ಜಾಮೀನು ಕೋರಿ ಶಾಸಕ ಭೈರತಿ ಬಸವರಾಜ್ ಅರ್ಜಿ ಸಲ್ಲಿಸಿದ್ರು. ಭೈರತಿ ಬಸವರಾಜ್ ಅರ್ಜಿಗೆ ಸಿಐಡಿ ಪರ ವಕೀಲರು ಇವತ್ತು ಆಕ್ಷೇಪಣೆ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಬಿಕ್ಲು ಶಿವ ಕೊಲೆ ಪ್ರಕರಣದ ಎಫ್ಐ ಆರೋಪಿಯಾಗಿರುವ ಭೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದಮೇಲೆ ಬಂಧನ ಆಗಿ ಜೈಲು ಸೇರಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ. ಮೊದಲ ಬಾರಿ ಶಾಸಕರಾದವರಿಗೆ ಹಾಗೆ ಎಂಎಲ್ಸಿಗಳಿಗೆ ಸಚಿವ ಸ್ಥಾನ ನೀಡಲಿಕ್ಕೆ ಆಗಲ್ಲ ಎಂಬ ಸಿಎಂ ಹೇಳಿಕೆ ಬಗ್ಗೆ ಜೋರಾದ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ಇನ್ನು ಖಾಲಿ ಇರುವಂತಹ ಹುದ್ದೆಗಳ ನೇಮಕಾತಿ ಸಮಸ್ಯೆಗಳ ಬಗ್ಗೆ ಸುದೀರ್ಘ ಚರ್ಚೆ ಆಗಲಿದೆ. ಹಾಗೆ ಒಳ ಮೀಸಲಾತಿ ಅನುಷ್ಠಾನದಲ್ಲಿ ಗೊಂದಲಗಳಾಗಿರುವಂತದ್ರ ಬಗ್ಗೆ ಚರ್ಚೆ ನಡೆಯಲಿದೆ. ಮೈತ್ರಿ ಗೊಂದಲದ ನಡುವೆ ತಮ್ಮ ಹಳೆ ಕೋಟೆ ಭದ್ರಪಡಿಸಿಕೊಳ್ಳೋಕೆ ಎಚ್.ಡಿ. ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಕೇಂದ್ರ ಸಚಿವರಾಗಿ ಬಿಡುವಿನ ವೇಳೆ ಜೆಡಿಎಸ್ ಗೆದ್ದಿದ್ದ ಕ್ಷೇತ್ರಗಳಲ್ಲಿ ಓಡಾಟ ಮಾಡಲಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ನಿಂದ ಪೆಟ್ಟು ತಿಂದ ಕ್ಷೇತ್ರಗಳನ್ನು ಕುಮಾರಸ್ವಾಮಿ ಈಗ ಟಾರ್ಗೆಟ್ ಮಾಡಿದ್ದು, 2018ರ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಿದ್ದ ಕ್ಷೇತ್ರಗಳಲ್ಲೂ ಓಡಾಟ ನಡೆಸಲಿದ್ದಾರೆ. ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕಾರ್ಯಕರ್ತರ ಸಂಪರ್ಕ ಮಾಡಲಿದ್ದಾರೆ. ಸೋತಿರೋ ನಾಯಕರಿಗೆ ಧೈರ್ಯ ತುಂಬೋ ಮೂಲಕ ಸ್ಥಳೀಯ ನಾಯಕರ ವಿಶ್ವಾಸ ಗಳಿಸೋ ಕಡೆಗೆ ಗಮನ ಹರಿಸಿದ್ದಾರೆ. ಖಾಲಿ ಹುದ್ದೆಗಳ ನೇಮಕಾತಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ವಿದ್ಯಾರ್ಥಿ ಸಂಘಟನೆ ಹೋರಾಟಗಾರರು 1 ವಾರದ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸದ್ಯಕ್ಕೆ 50,000 ಹುದ್ದೆ ತುಂಬುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬರೀ ಭರವಸೆ ನೀಡಿದರೆ ಸಾಲದು, 1 ವಾರದಲ್ಲಿ ನೋಟಿಫಿಕೇಶನ್ ಹೊರಡಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳ ಹೋರಾಟಕ್ಕೆ ಬಿಜೆಪಿ ಜೆಡಿಎಸ್ ಬೆಂಬಲ ನೀಡಿದೆ. 1 ವಾರದಲ್ಲಿ ಹುದ್ದೆ ನೇಮಕ ಪ್ರಕ್ರಿಯೆ ನಡೆಯದಿದ್ದರೆ ಬೆಂಗಳೂರು ಚಲೋ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನಿನ್ನೆ 56,000 ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಬರೀ ಮಾತಲ್ಲಿ ಹೇಳೋದಲ್ಲ, ಅದು ಜಾರಿಗೆ ಆಗಬೇಕು. ಈ ಕೂಡಲೇ ಜಾರಿಗೆ ಆಗಬೇಕು. ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು. ಸರ್ಕಾರ ಬರೋದಕ್ಕೆ ಮುಂಚೆ ಪ್ರಣಾಳಿಕೆಯಲ್ಲಿ 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಸರ್. 3 ವರ್ಷದಲ್ಲಿ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದನೇ ಮೋರ್ ದೆನ್ 60,000 ವೇಕೆನ್ಸಿಗೆ ಅಪ್ರೂವಲ್ ಸಿಕ್ಕಿದೆ. ಅಪ್ರೂವಲ್ ಸಿಕ್ಕಿರೋದು ಇವರು ನೋಟಿಫಿಕೇಶನ್ ಮಾಡ್ದಿರಾ ಕೋರ್ಟ್ ಮೇಲೆ ಹೇಳ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ 1 ವಾರ ಗಡುವು ಕೊಡ್ತೀವಿ. 1 ವಾರದಲ್ಲಿ ಏನಾದರೂ ನೀವು ನೋಟಿಫಿಕೇಶನ್ಸ್ ಡೇಟ್ ಅನೌನ್ಸ್ ಮಾಡಿ, ಯಾವಾಗ ಎಕ್ಸಾಮು, ಯಾವಾಗ ನೋಟಿಫಿಕೇಶನ್ ಅನೌನ್ಸ್ ಮಾಡಿ, ಯಾವಾಗ ಎಕ್ಸಾಮ್ ಮಾಡ್ತೀವಿ, ಯಾವಾಗ ರಿಸಲ್ಟ್ ಬಿಡ್ತೀವಿ, ಯಾವಾಗ ಆರ್ಡರ್ ಕಾಪಿ ಕೊಡ್ತೀವಿ ಅಂತೇಳಿ ನೀವು ಅದನ್ನು ಹೊಡಿಸಿಲ್ಲ ಅಂತಂದರೆ 1 ವಾರ ನಂತರ ನಾವು ಎಲ್ಲ ಸಂಘಟನೆಗಳಿರ್ಬೋದು, ಈಗ ನಾವು ಸಿಕಂದರ್ ಸರ್ ಎಕ್ಸ್ ಆರ್ಮಿ ಇರ್ಬೋದು, ಆರ್ಮಿ ಅವ್ರನ್ನೂ ಅಷ್ಟೇ ಕರ್ಕೊತೀವಿ. ನಾವು ಕನ್ನಡ ಪರ ಸಂಘಟನೆ ಇರ್ಬೋದು, ವಿದ್ಯಾರ್ಥಿಗಳ ಪರ ಸಂಘಟನೆ ಇರ್ಬೋದು, ಮತ್ತು ಎಲ್ಲ ಸಂಘಟನೆಗಳು ಇವನ್ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, BJP ಲೀಡರ್ಸ್ ಇರ್ಬೋದು, ಕಾಂಗ್ರೆಸ್ ಲೀಡರ್ ಇರ್ಬೋದು, JDS ಲೀಡರ್ ಇರ್ಬೋದು, ಎಲ್ಲರನ್ನೂ ಒಟ್ಟಾಗಿ ನಾವು ಪ್ರತಿಯೊಂದು ಕರ್ನಾಟಕದಲ್ಲಿ ಜಿಲ್ಲೆಯಿಂದನೂ ಮತ್ತು ತಾಲೂಕಲ್ಲಿ ಹೋರಾಟ ಮಾಡ್ತೀವಿ. ಮತ್ತು ಧಾರವಾಡದಿಂದ
ಲಕ್ಷಾಂತರ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್. ಇವತ್ತು ಮಾನ್ಯ ಬೆಂಗಳೂರಲ್ಲಿ ಅಕ್ರಮ ವಿದೇಶಿಗರ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಕಮಿಷನರ್ ಸೂಚನೆ ಮೇಲೆ ನಗರ ಪೊಲೀಸರು ವಿಶೇಷ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಆಯಾ ವಿಭಾಗದಲ್ಲಿ ಅನುಮಾನಿತ ಸ್ಥಳಗಳಲ್ಲಿ ಪೊಲೀಸರು ತಲಾಶ್ ಮಾಡ್ತಿದ್ದಾರೆ. ನಿನ್ನೆ ಒಂದೇ ದಿನ ಸುಮಾರು 2,000ಕ್ಕೂ ಅಧಿಕ ವಿದೇಶಿಗರ ವಿಚಾರಣೆ ನಡೆದಿದೆ. ಈ ಪೈಕಿ ಬಹುತೇಕರು ಅಕ್ರಮವಾಗಿ ನೆಲೆಸಿರುವುದು ಗೊತ್ತಾಗಿದೆ. ಅಕ್ರಮವಾಗಿ ಬೆಂಗಳೂರಲ್ಲೇ ಬೀಡು ಬಿಟ್ಟ ನೈಜೀರಿಯಾ ಹಾಗೂ ಬಾಂಗ್ಲಾ ಪ್ರಜೆಗಳ ಮಾಹಿತಿ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಗೆ ಹಲ್ಲೆ ಮಾಡಿರುವಂಥ ಘಟನೆ ಬೆಂಗಳೂರಿನಲ್ಲಿ ಜಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕುಡಿದ ನಶೆಯಲ್ಲಿ ಪುಂಡರ ಗುಂಪೊಂದು ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ದಂಥ ಅರುಣ್ ಬೆನ್ನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾರೆ. ಕಳೆದ 13ನೇ ತಾರೀಕು ರಾತ್ರಿ 8:40 ಸುಮಾರಿಗೆ ಘಟನೆ ನಡೆದಿದೆ. ಆರೋಪಿಗಳ ವಿರುದ್ಧ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಎಫ್ಐಆರ್ ದಾಖಲಾದರೂ ಕೂಡ ಆರೋಪಿಗಳು ಇನ್ನೂ ಬಂಧನ ಮಾಡದ ಆರೋಪ ಕೇಳಿಬಂದಿದೆ. ಮೈಸೂರಿನ ತಾಂಡವಪುರದಲ್ಲಿ ಗ್ರಾಮ ಠಾಣೆಗೆ ಜಾಗ ಗುರುತಿಸಿ ಗ್ರಾಮಕ್ಕೆ ಸರಿಯಾಗಿ ಬಸ್ಗಳು ಬರುವಂತೆ ಕ್ರಮ ಕೈಗೊಳ್ಳಿ ಅಂತ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸ್ಮಶಾನ ಅಭಿವೃದ್ಧಿಪಡಿಸಿ ಮೂಲಭೂತ ಸೌಲಭ್ಯ ಒದಗಿಸಿ ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವರುಣಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮರಸೆ ಗ್ರಾಮದ ನಾರಾಯಣ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಗ್ರಾಮಸ್ಥರ ಕುಂದುಕೊರತೆ ಆಲಿಸಿದರು. ಆದಷ್ಟು ಬೇಗ ಪರಿಹಾರ ಕೊಡಬೇಕು. ಹಾಗಾಗಿ ಅದಕ್ಕೆಲ್ಲ ಮನಸ್ಸಿಗೆ ಜನಸಂಪರ್ಕ ಸಭೆ 2ನೇ ಬಾರಿ ಮಾಡ್ತಾ ಇದ್ದೀವಿ. 3 ವರ್ಷದಲ್ಲಿ 3 ಬಾರಿ ಮಾಡಬೇಕಿತ್ತು. ಆದರೆ 2ನೇ ಸಲ ಮಾಡ್ತೀವಿ. ಹೋದ ವರ್ಷ ಕಾರಣದಿಂದ ಮಾಡೋಕ್ಕಾಗಲಿಲ್ಲ. ಆದರೆ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ಮಿತಿ ಮೀರಿದ್ದು ಸರ್ಕಾರದ ವಸತಿ ಶಾಲೆಯ ಪಕ್ಕದಲ್ಲೇ ಬ್ಲಾಸ್ಟಿಂಗ್ ಮಾಡಲಾಗ್ತಾ ಇದೆ. ಅಕ್ರಮ ಮೋರಂ ಗಣಿಗಾರಿಕೆ ಬ್ಲಾಸ್ಟಿಂಗ್ನಿಂದ ಮೊರಾರ್ಜಿ ವಸತಿ ಶಾಲೆಗೆ ಕಂಟಕ ಎದುರಾಗಿದೆ. ಲೋಕಾಪುರ ಪಟ್ಟಣ ಹೊರವಲಯದಲ್ಲಿರುವಂಥ ಖಾಸಗಿ ಜಮೀನಿನಲ್ಲಿ ಗಣಿಗಾರಿಕೆ ನಡೆಸಲಾಗ್ತಾ ಇದೆ. ಅಕ್ರಮ ದಂಧೆಗೆ ಗಣಿ ಅಧಿಕಾರಿಗಳ ಕೃಪಾ ಕಟಾಕ್ಷ ಇದೆ ಅಂತ ಜನರು ಆರೋಪನೆ ಮಾಡಿದ್ದಾರೆ. ಸುಮಾರು 40ರಿಂದ 50 ಅಡಿ ಗುಡ್ಡ ಕೊರೆದು ಅಕ್ರಮ ಗಣಿಗಾರಿಕೆ ಮಾಡಲಾಗ್ತಾ ಇದೆ. ಅನುಮತಿ ಇಲ್ಲದೆ ಅಪಾಯಕಾರಿ ಸ್ಫೋಟಕ ಬಳಸಿ ಬ್ಲಾಸ್ಟಿಂಗ್ ಮಾಡಲಾಗ್ತಾ ಇದೆ ಅಂತ ದೂರಿದ್ದಾರೆ. ಹೋಲ್ ಹಾಕಿ 30 ಫೂಟ 40 ಫೂಟ ಹೋಲ್ ಹಾಕ್ತಾರೆ. ಅದು ಬ್ಲಾಸ್ಟಿಂಗ್ ಮಾಡ್ತಾರೆ. ಬ್ಲಾಸ್ಟಿಂಗ್ ಮಾಡಿ ಮಣ್ಣು ತುಂಬಾಗತ್ತಾರೆ. ಈಗ ನಮಗೇನಾಗೈತಿ, ಇಲ್ಲಿ ಆಜು ಬಾಜು ಹೊಲಗಳವ್ರಿಗೆ ಬೋರ್ಗಳು ಏನದಲ್ಲ ನೀರು ಸಮಸ್ಯೆ ಇದಾಗತ್ತೆ. ಇನ್ನು ಬರ್ಬರ್ತ ಬ್ಯಾಸಿಗೆ ದಿನ ಬರ್ತಾ ಇನ್ನು ಬಿಸಿಲು ಚಲೋ ಆಯ್ತು. ಇನ್ನು 3 ತಿಂಗಳು ಇನ್ನು ಬಿಸಿಲು ಚಲೋ ಆತಂದ್ರೆ ನೀರಿನ ಅಭಾವ ಹೆಚ್ಚಾಕತ್ತೆ. ಅಂಥದ್ರಾಗ ಇವ್ರು ಬ್ಲಾಸ್ಟಿಂಗ್ ಮಾಡಿದ್ರೆ ಅಂದ್ರೆ ನಮಗೆ ಕುನಿ ಬಂದ್ ಆಕಾವ. ಮತ್ತು ಇಲ್ಲಿ ನಮ್ಮ ಆಜು ಬಾಜು ಮನೆ ಅವ್ರಿಗೆ ತೊಂದರೆ ಆಗತ್ತಿದೆ. ಕೆರೆ ಐತೆ, ಬಾಜು ಮೊರಾರ್ಜಿ ಸ್ಕೂಲ್ ಐತಿ, ಹೊಳೆಯಲ್ಲಿ ಹನುಮಂತೇವ್ರ ದೇವಸ್ಥಾನ ಐತಿ. ಮತ್ತು ಕೆರೆಗೂ ತೊಂದರೆ, ದೇವಸ್ಥಾನಕ್ಕೂ ತೊಂದರೆ. ಇಲ್ಲಿ ಈ ಸದ್ಯ 10th ಎಕ್ಸಾಮ್ ಚಲೋ ಮೊರಾರ್ಜಿ ಸ್ಕೂಲ್ ಐತೆ. ಈ ಸ್ಕೂಲ್ದವ್ರಿಗೆ ತೊಂದರೆ ಆಗುತ್ತೆ. ಈಗ ಸದ್ಯ ಇವ್ರು ಬ್ಲಾಸ್ಟಿಂಗ್ ಮಾಡೋದು JCB ಸಪ್ಪಳ ಇಟಾಚಿಕ ಒಟ್ಟು ಹಗಲಿನಾಗಲ್ಲ ರಾತ್ರಿ ಆಗಲ್ಲ 24 ತಾಸು ಹೊಡಿಯಾಗತ್ತಾರೆ ಇವ್ರು. ಬ್ಲಾಸ್ಟಿಂಗ್ ಮಾಡಿ ಗರ್ಸ್ ಮಾರ್ಚ್ 6ನೇ ತಾರೀಕು ರಾಜ್ಯ ಬಜೆಟ್. ಸಿದ್ದರಾಮಯ್ಯ 17ನೇ ಬಾರಿಗೆ ಬಜೆಟ್ ಮಂಡಿಸ್ತಾ ಇದ್ದಾರೆ. ಬಜೆಟ್ ಮೇಲೆ ಜನ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಾಗೆ ಸಾಕಷ್ಟು ಉದ್ಯಮಿಗಳು, ವ್ಯಾಪಾರಸ್ಥರು ಕೂಡ ಬಜೆಟ್ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಜನರ ನಿರೀಕ್ಷೆಗಳೇನು ನೋಡ್ಕೊಂಡು ಬರೋಣ. ಬಹುಶಃ ಊರನ್ನು ಹಾಳು ಮಾಡುವಂಥದ್ರಲ್ಲಿ ಈಗಿನ ಕಾಲಘಟ್ಟದಲ್ಲಿ ಮಾದಕ ದ್ರವ್ಯ ಆಗ್ಬೋದು ಎಲ್ಲವೂ ಕೂಡ ಈ ಆನ್ಲೈನ್ನ ಮುಖಾಂತರ ಮನೆಗೆ ತಲುಪ್ತಾ ಇದೆ. ಅದನ್ನು ಕಂಪ್ಲೀಟ್ ಆಗಿ ನಿಲ್ಲಿಸಿ ಅದಕ್ಕೆ ಕಡಿವಾಣ ಹಾಕಬೇಕಂತೇಳಿ ಈ ಒಂದು ನಿರೀಕ್ಷೆ ನಮಗಿದೆ. ಈ ಸರ್ತಿಯ ಬಜೆಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಪುತ್ತೂರು ತಾಲೂಕಿನಲ್ಲಿ ಒಂದು ಮೆಡಿಕಲ್ ಕಾಲೇಜಿನ ಎಲ್ಲ ರೂಪರೇಷೆ ಆಗಿದೆ. ಅದನ್ನು ಪೂರ್ತಿಗೊಳಿಸುವಂಥ ಒಂದು ನಿರೀಕ್ಷೆ ಅದರಲ್ಲಿ ನಾವಿಟ್ಟಿದ್ದೇವೆ. ಪುತ್ತೂರಿನ ಮುಂದಿನ ಕನಸು ಅದು ನನಸಾಗಬೇಕು. ಅದಕ್ಕೆಲ್ಲರೂ ಶ್ರಮಪಟ್ಟು ಎಲ್ಲರ ಒಂದು ನೋಟ ಇದೆ. ಅದು ಬಹಳಷ್ಟು ಯಶಸ್ವಿಯನ್ನು ಕಂಡುಕೊಳ್ಬೇಕಂತೇಳಿ ನಾವು ಈ ಒಂದು ಬಜೆಟಿನ ನಿರೀಕ್ಷೆಯಲ್ಲಿ ಇದ್ದೇವೆ. ನಮಗೆ ಕೊಳೆ ರೋಗ ಮತ್ತು ಹಳದಿ ರೋಗ ಎಲ್ಲ ಬರ್ತದೆ. ಅದಕ್ಕೆ ಸರ್ಕಾರದಿಂದ ಯಾವುದೇ ಪರಿಹಾರ ಸಿಗುವುದಿಲ್ಲ. ಅದಕ್ಕೆ ಪರಿಹಾರ ಕೊಡಬೇಕು. ನಮಗೆ ಕ್ವಿಂಟಲ್ಗೆ ಇಷ್ಟ ಅಂತೇಳಿ ಬೆಂಬಲ ಬೆಲೆ ಹಾಗೆ ಅವ್ರು ಈಗ ಕೊಡುವಂಥದ್ದು ಸಾಕಾಗುವುದಿಲ್ಲ. ಕೂಲಿಗೆಲ್ಲ ಜಾಸ್ತಿ ಆಗಿದೆ. ಮಾರ್ಜಿನ್ಸ್ ಕೊಟ್ಟರೆ ನಮಗೆ ಏನಾದರೂ ಪ್ರಯೋಜನ ಆಗ್ಬೋದು ಅಂತ. ಎಲ್ಲ ಮೊನ್ನೆ ರೈತರು ಹೇಳ್ತಾ ಇದ್ರು ಬೆಳೆ ವಿಮೆ ಬರಲಿಲ್ಲ ಅಂತೇಳಿ. ಇವರು ದುಡ್ಡು ಕಟ್ಟಿದ್ದಾರೆ, ದುಡ್ಡು ಕಟ್ಟಿಗಿಂತ ಕಮ್ಮಿ ಬಂದಿದೆ. ಅದಕ್ಕೆ ರೈತರಿಗೆ ಆ ಬೆಳೆ ವಿಮೆ ಕೊಡಬೇಕು. ಮತ್ತು ಇದು ಹಳದಿ ರೋಗ, ಕೊಳೆ ರೋಗ ಇದೆಲ್ಲ ಬಂದಿದೆ. ಅಡಿಕೆ ಈ ಸತಿ ಇಲ್ಲ, ಕಡಿಮೆ. ನಮಗೆ ಅಡಿಕೆ ಬರೋದಿಲ್ಲ, ಅಡಿಕೆ ಕಡಿಮೆ. ಹಾಗೆ ಸರ್ಕಾರ ಅದಕ್ಕೆ ಪರಿಹಾರ ಕೊಡಬೇಕು. ಬೇರೆಗಾರರಿಗೆ ಸಮಸ್ಯೆ ಆದರೆ ನಮಗೆ ಸಮಸ್ಯೆ, ಅವರಿಗೆ ಅಡಿಕೆ ಆದರೆ ನಮಗೆ ಆಗ್ತದೆ. ಅದೇ ನಮಗೆ ಸಮಸ್ಯೆ, ಅವರ ಸಮಸ್ಯೆವೇ ನಮಗೆ.
ಇನ್ನು ಸ್ಯಾಂಡಲ್ವುಡ್ನ ನಿರ್ಮಾಪಕ ಪ್ರಶಾಂತ್ಗೆ ಲೀಡಿಯನ್ ಟೀಮ್ ವಂಚನೆ ಮಾಡಿದ ಪ್ರಕರಣದಲ್ಲಿ ಪೊಲೀಸರ ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂತವೆ. ಡಬಲ್ ಡಿಗ್ರಿ ಓದಿರುವಂಥ ಪೂಜಾ ಹಿಸ್ಟ್ರಿ ಕೇಳಿ ಪೊಲೀಸರೇ ಶಾಕ್ಗೆ ಒಳಗಾಗಿದ್ದಾರೆ. ಕಳೆದ 7-8 ವರ್ಷಗಳಿಂದ ವಂಚನೆ ಮಾಡೋದೇ ಈಕೆಯ ಕೆಲಸ ಅಂತ ಹೇಳಲಾಗ್ತಾ ಇದೆ. ತನ್ನ ತಂಡದ ಜೊತೆ ಸೇರಿ ಬಿಸ್ನೆಸ್ ಮೆನ್ಗಳಿಗೆ ವಂಚಿಸೋದೇ ಈಕೆ ಕೆಲಸ ಆಗಿತ್ತು. 2018ರಿಂದಲೂ ಕೂಡ ವಂಚನೆ ಮಾಡ್ತಾ ಇರುವಂಥ ಪೂಜಾ ಅಂಡ್ ಟೀಮ್ ಮೇಲೆ ಹಲವು ಠಾಣೆಗಳಲ್ಲಿ ಕೇಸ್ ದಾಖಲಾಗಿದೆ. ವಿವಿಧ ಮಾದರಿಯ ಪ್ಲಾನ್ ಲಕ್ಷ ಕೋಟಿವರೆಗೂ ವಂಚಿಸುವಂಥದ್ದೇ ಕಾಯಕ ಆಗಿತ್ತು. ಇನ್ನು ಇಲ್ಲ ಸಲ್ಲದ ಆಸೆ ಹುಟ್ಟಿಸಿ ಹಣ ಹೂಡಿಕೆ ಮಾಡಿಸಿ ವಂಚನೆ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. SSLC PUC ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಇದೀಗ ದ್ವಿತೀಯ PUC ಮುಖ್ಯ ಪರೀಕ್ಷೆ ಪತ್ರಿಕೆಗಳು ಲೀಕ್ ಆಗ್ತಾ ಇದೆಯಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಮೂಲಕ ಪ್ರಶ್ನೆ ಪತ್ರಿಕೆ ಹಂಚೋಕೆ ಏಜೆಂಟ್ ಒಬ್ಬ ಪ್ರಯತ್ನ ಪಟ್ಟಿದ್ದಾನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಓಪನ್ ಆಗಿ ಮೆಸೇಜ್ ಮಾಡಿದ ಏಜೆಂಟ್, ನಿಮಗೆ ದ್ವಿತೀಯ PUC ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬೇಕಾ, ದುಡ್ಡು ಕೊಡಿ ಪತ್ರಿಕೆ ತಗೊಳ್ಳಿ ಅಂತ ಬಹಿರಂಗವಾಗಿ ಮಾರಾಟ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಇದು ಅಸಲಿ ಪತ್ರಿಕೆ ಅಲ್ಲದೇನೂ ಇರಬಹುದು. ಆದರೆ ಈ ರೀತಿ ವಿದ್ಯಾರ್ಥಿಗಳಿಗೆ ಮಿಸ್ಲೀಡ್ ಮಾಡೋ ಪ್ರಯತ್ನಕ್ಕೆ ಪೊಲೀಸರು ಕಡಿವಾಣ ಹಾಕಬೇಕಾಗಿದೆ. ಅಕ್ರಮ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ನಟಿ ರನ್ಯಾ ರಾವ್ ಸೇರಿದಂತೆ 3 ವಿದೇಶಿಗಳಿಂದ 1 ವರ್ಷದಲ್ಲಿ 1 ಕ್ವಿಂಟಾಲ್ 27 kg ಸಾಗಣೆ ಮಾಡಿದ್ರು ಅಂತ ಇಡಿ ಆರೋಪ ಪಟ್ಟಿ ಸಲ್ಲಿಸಿದೆ. ಕೇಸ್ ವಿರುದ್ಧ ರನ್ಯಾ ರಾವ್, ತರುಣ್ ಕೊಂಡೂರು ಮತ್ತು ಸಾಹಿಲ್ ಸಕಾರಿಯಾ ಜೈನ್ ವಿರುದ್ಧ ವಿಚಾರಣೆ ನಡೀತಾ ಇದೆ. ಬೆಂಗಳೂರಿನ PMLA ಪ್ರಕರಣಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಾಸಿಕ್ಯೂಷನ್ ದೂರು ದಾಖಲಿಸಿರುವಂಥದ್ರ ಬಗ್ಗೆ ಇಡಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಅಪ್ರಾಪ್ತೆ ಜೊತೆಗೆ ಅನುಚಿತ ವರ್ತನೆ ಆರೋಪ ಹಿನ್ನೆಲೆ ಮಹಲ್ ರೋಜಾದ ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಗ್ರಾಮದ ಯಮನೂರಪ್ಪ ಮುತ್ಯ ಮಠದ ಸ್ವಾಮಿ ಕರ್ನಾಟಕ ಮಾತ್ರ ಅಲ್ಲದೆ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಲ್ಲೂ ಅಪಾರ ಭಕ್ತರನ್ನ ಹೊಂದಿದ್ದಾರೆ. ಆದರೆ ಅಪ್ರಾಪ್ತ ಬಾಲಕಿ ಜೊತೆ ಅನುಚಿತವಾಗಿ ವರ್ತಿಸಿರೋ ವಿಡಿಯೋ ವೈರಲ್ ಆಗಿತ್ತು. ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಗೆ ಗ್ರಾಸ ಆಗಿತ್ತು. ಇದರ ಬೆನ್ನಲ್ಲೇ ಮಕ್ಕಳ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಿ ವಿವರಣೆ ಕೊಡಿ ಅಂತ ಯಾದಗಿರಿ ಎಸ್ಪಿಗೆ ಶಶಿಧರ್ ಕೋಸಂಬೆ ಪತ್ರ ಬರೆದಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಲ್ಲಿಕಾರ್ಜುನ್ ಮುತ್ಯ ಅನ್ನೋ ವ್ಯಕ್ತಿಯು ಅಪ್ರಾಪ್ತ ಒಂದು ಮಗುವಿನೊಂದಿಗೆ ಅನುಚಿತ ವರ್ತಿಸಿದ್ದಾರೆ ಅನ್ನೋ ಕುರಿತು ಕಳೆದೆರಡು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಆ ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡಿದೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದ ಆಯೋಗವು ಇವತ್ತಿನ ದಿವಸ SP ಅವರಿಗೆ ಪತ್ರವನ್ನು ಬರೆಯಲಾಗಿದೆ. ಖುದ್ದಾಗಿ ಪರಿಶೀಲಿಸುವ ಮೂಲಕ ಆ ಒಂದು ಕಾನೂನಿನ ಕ್ರಮ ಕೈಗೊಂಡಂಥ ಕ್ರಮದ ವರದಿಯನ್ನು ಆಯೋಗಕ್ಕೆ ಸಲ್ಲಿಸಬೇಕಂತೇಳಿ ಈಗಾಗಲೇ ನಾವು ಕೋರಿದ್ದೇವೆ. ಹೀಗಾಗಿ ಸೂಕ್ತ ಕ್ರಮ ಜರುಗಿಸುವ ವಿಶ್ವಾಸ ಆಯೋಗಕ್ಕಿದೆ. ಮುಂದಿನ ವರದಿಯನ್ನು ಆಧರಿಸಿ ಮುಂದಿನ ಸೂಕ್ತ ಕ್ರಮಕ್ಕೆ ಆಯೋಗವು ಮುಂದಾಗಲಿದೆ. ಯಾದಗಿರಿ ಜಿಲ್ಲೆಯ ಮನೆ ಕಳ್ಳತನವಾಗಿ 24 ಗಂಟೆ ಒಳಗಡೆ ಕಳ್ಳನನ್ನ ಬಂಧಿಸಲಾಗಿದೆ. ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಠಾಣಾ ಪೊಲೀಸರು ಗಗನ್ ಎಂಬಾತನನ್ನ ಬಂಧಿಸಿದ್ದು, ಬಂಧಿತನಿಂದ 8,80,000 ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ವಶಕ್ಕೆ ಪಡೆಯಲಾಗಿದೆ. ಫೆಬ್ರವರಿ 21ರಂದು ಮನೆಯಲ್ಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಮನೆಗೆ ನುಗ್ಗಿ 46 ಗ್ರಾಂ ಚಿನ್ನಾಭರಣ ನಗದು ಕಳ್ಳತನ ಮಾಡಲಾಗಿತ್ತು. ಫೆಬ್ರವರಿ 24ರಂದು ಲಕ್ಕವಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗ್ತಾ ಇದ್ದಂತೆ ತನಿಖೆ ಚುರುಕುಗೊಳಿಸಿದಂಥ ಪೊಲೀಸರು ಆರೋಪಿಯನ್ನ ಪತ್ತೆ ಹಚ್ಚಿದ್ದಾರೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಸುರಕೋಡ ಗ್ರಾಮದ ಪುಟ್ಟ ಬಾಲಕಿ ಶ್ರೀನಿಕಾ ಬಾರಕೇರ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆಯಾಗಿದ್ದಾಳೆ. 2 ವರ್ಷ 9 ತಿಂಗಳ ಈ ಪುಟ್ಟ ಬಾಲಕಿ ಶ್ರೀನಿಕಾ ಅಪಾರ ಜ್ಞಾನ ಶಕ್ತಿ ಹೊಂದಿದ್ದಾಳೆ. ಸಾಮಾನ್ಯ ಜ್ಞಾನ, ಇಂಗ್ಲಿಷ್ ವರ್ಣಮಾಲೆ, ಇಂಗ್ಲಿಷ್ ವಿರುದ್ಧಾರ್ಥಕ ಪದ, ಕನ್ನಡ ಸ್ವರಗಳು, ವ್ಯಂಜನ, ಪ್ರಾಣಿ ಪಕ್ಷಿಗಳ ಹೆಸರನ್ನ ಫಟಾಫಟ್ ಅಂತ ಹೇಳ್ತಾಳೆ. ಹೀಗಾಗಿ IBRನಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾಳೆ. ಪುಟ್ಟ ಬಾಲಕಿಯ ಸಾಧನೆಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. National bird, national animal, national bird, nation, kite. Where is circle? Okay, where is circle? Where is rectangle? Where is rectangle? Yelli iti rectangle torsamma. Triangle. Okay, this one. What is it? This. Ma, this one. This one, Shrinika. Okay. This one, Shrinika. Yavdidu?
Yuri. Yuri. ಮೈಸೂರಿನ ಟಿ ನರಸೀಪುರ ಕೆಎಸ್ಐಸಿ ಜಾಗದಲ್ಲಿ ಕ್ರೀಡಾಂಗಣ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕ್ರೀಡಾಂಗಣ ನಿರ್ಮಾಣ ವಿರೋಧಿಸಿ ಬಿಜೆಪಿ ಹಿರಿಯ ಮುಖಂಡ ತೋಟದಪ್ಪ ಬಸವರಾಜು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ತೋಟದಪ್ಪ ಬಸವರಾಜು ಹೋರಾಟಕ್ಕೆ ನಟ ಅರ್ಜುನ್ ರಮೇಶ್ ಸಾಥನ್ನು ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ತೋಟದಪ್ಪ ಬಸವರಾಜು ಮನವೊಲಿಕೆಗೆ ಆಗಮಿಸಿದಂಥ ತಾಲೂಕು ಆಡಳಿತಾಧಿಕಾರಿಗಳು ಉಪವಾಸ ಸತ್ಯಾಗ್ರಹ ಕೈಬಿಡುವಂತೆ ಮನವಿಯನ್ನು ಮಾಡಿದ್ದಾರೆ. ಆದರೆ ಪ್ರಾಣ ಹೋದರೂ ಸರಿ ಉಪವಾಸ ಸತ್ಯಾಗ್ರಹ ಕೈಬಿಡಲ್ಲ ಅಂತ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನೋಡಿ 10 ಗಂಟೆ 11 ಗಂಟೆ ಆದ್ಮೇಲೆ ಇನ್ಕಮ್ ಬರಲಿ ಬಿಡಿ, ಅವ್ರು ಮಾತಾಡೋಣ ಬಿಡಿ. ಅರ್ಜುನ್ ಕೇಳಿದ್ರೆ ಕರೆಕ್ಟ್ ಆಗಿದೆ. ಯಾರು ರಿಪೋರ್ಟ್ ಕೊಟ್ಟವ್ರು ಯಾರು ನಿಮ್ಗೆ? ಏನಂತ ಹೇಳಿದ್ರೆ ನಾ ಮಾಡೋಕ್ಕಾಗ್ತ ಆಗಿದ್ಮೇಲೆ ನೀವು ಇಲ್ಲರ ಅವಶ್ಯಕತೆ ಎಲ್ಲ ಹೋಗಿದ್ದಾರೆ ಆ ತುಗಲಕ್ ನಡವಳಿಕೆಗಳು ನರಸೀಪುರದಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿಮ್ಮಲ್ಲಿ ಮನವಿ ಪೂರ್ವಕವಾಗಿ ಕೇಳ್ಕೊತೀನಿ. ಅಂಬೇಡ್ಕರ್ ಬರೆದಿರೋ ಸಂವಿಧಾನದಲ್ಲಿ ಇರ್ತಕ್ಕಂಥ ಅವ್ರಿಗೆಲ್ಲ ಕೆಲಸ ಇಲ್ಲ ಬಂದವರೆಲ್ಲ ಸುಮ್ಮನೆ ನೋಡಿ 10 ಗಂಟೆ 11 ಗಂಟೆ ಆದ್ಮೇಲೆ ಇನ್ಫಾರ್ಮರ್ ಬರಲಿ ಬಿಡಿ, ಅವ್ರು ಮಾತಾಡೋಣ ಬಿಡಿ. ಅರ್ಜುನ್ ಕೇಳಿದ್ರೆ ಕರೆಕ್ಟ್ ಆಗಿದೆ. ಯಾರು ರಿಪೋರ್ಟ್ ಕೊಟ್ಟವ್ರು ಯಾರು ನಿಮ್ಗೆ? ಏನಂತ ಹೇಳಿದ್ರೆ ನಾ ಮಾಡೋಕ್ಕಾಗ್ತ ಆಗಿದ್ಮೇಲೆ ನೀವು ಇಲ್ಲರ ಅವಶ್ಯಕತೆ. ಕಲಬುರಗಿಯಲ್ಲಿ ಭಾರತೀಯ ಮಜ್ದೂರ್ ಸಂಘದ ನೇತೃತ್ವದಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಪಿಎಫ್ ಪಿಂಚಣಿ 1,000ದಿಂದ 7,500ಕ್ಕೆ ಹೆಚ್ಚಿಸಬೇಕು. ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ನೌಕರರ ಗೌರವಧನ ಹೆಚ್ಚಿಸಬೇಕು ಹಾಗೂ ನೌಕರಿ ಖಾಯಂಗೊಳಿಸಬೇಕು. ಕೆಎಸ್ಆರ್ಟಿಸಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. भारत माता की बोलो, भारत माता की वंदे वंदे अमर रहे अमर रहे अमर रहे भारत माता की. ಶಾಸಕರ ಮುಂದೆ ಕೊಪ್ಪಳದ ಹಿರೇಬಗನಾಳ ಗ್ರಾಮದ ರೈತರು ಧೂಳಿನ ಗೋಳು ಹೇಳ್ಕೊಂಡಿದ್ದಾರೆ. ಸ್ಪಾಂಜ್ ಐರನ್ ಕಾರ್ಖಾನೆಯಿಂದ ಗ್ರಾಮಕ್ಕೆ ಧೂಳು ಬರ್ತಾ ಇದೆ. ಹೀಗಾಗಿ ಕಾರ್ಖಾನೆ ಬಂದ್ ಮಾಡಬೇಕು ಅಂತ ಶಾಸಕರ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಆದರೆ ಗ್ರಾಮದಲ್ಲಿರುವಂಥ ಧೂಳನ್ನು ನೋಡಲಿಕ್ಕೆ ಬನ್ನಿ ಅಂದ್ರೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಬಾರದೆ ವಾಪಸ್ ಆಗಿದ್ದಾರೆ. ಕೆಕೆಆರ್ಟಿಸಿ ಬಸ್ ಚಾಲಕ ಡ್ರೈವಿಂಗ್ ಮಾಡ್ತಾ ವಿಡಿಯೋ ಕಾಲ್ ಮಾಡಿಕೊಂಡು ಬಸ್ ಚಾಲನೆ ಮಾಡಿದ್ದಾರೆ. ಯಾದಗಿರಿಯ ಕೆಕೆಆರ್ಟಿಸಿ ಚಾಲಕನ ವರ್ತನೆಯನ್ನ ಪ್ರಯಾಣಿಕರೊಬ್ಬರು ಚಿತ್ರೀಕರಿಸಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಬಸ್ನಲ್ಲಿದ್ದ 50ಕ್ಕೂ ಅಧಿಕ ಪ್ರಯಾಣಿಕರ ಪ್ರಾಣಕ್ಕೆ ಕುತ್ತು ಬರೋ ಸಾಧ್ಯತೆ ಇದೆ. ಚಾಲಕನ ವಿರುದ್ಧ ಕ್ರಮಕ್ಕೆ ಪ್ರಯಾಣಿಕರು ಆಗ್ರಹಿಸಿದ್ದಾರೆ. ನಿನ್ನೆ ಬೆಂಗಳೂರಿನ ಚಿಕ್ಕಪೇಟೆಯ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡು 21 ಅಂಗಡಿಗಳು ಭಸ್ಮವಾಗಿವೆ. ಕುಂಬಾರಪೇಟೆಯಲ್ಲಿರುವಂಥ ಹಾರ್ಡ್ವೇರ್ ಗೋಡೌನ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಹಾರ್ಡ್ವೇರ್ ಗೋಡೌನ್ನಲ್ಲಿದ್ದಂಥ ಪ್ಲಾಸ್ಟಿಕ್ ಪೈಪ್ ಹಾಗೂ ಇತರೆ ವಸ್ತುಗಳು ಸುಟ್ಟು ಹೋಗಿದೆ. ಇನ್ನು ಬೆಂಕಿ ಅವಘಡದಿಂದ ಹೋಟೆಲ್ ದಗದಗನೆ ಹೊತ್ತಿ ಉರಿದಿರುವಂಥ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿ ನಡೆದಿದೆ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಹೋಟೆಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ನೋಡ್ತಾ ಇದ್ದಂತೆ ಹೊತ್ತಿ ಉರಿದಿದೆ. ಸ್ಥಳಕ್ಕೆ ಬಂದಂಥ ಅಮೃತೂರು ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಚಿತ್ರದುರ್ಗದಲ್ಲಿ ಮೊಬೈಲ್ ಅಂಗಡಿಗೆ ನುಗ್ಗಿ ಮಾಲೀಕ ವಿಕ್ರಮ್ ಚೌಧರಿಗೆ ಚಾಕು ಇರಿದು ದುಷ್ಕರ್ಮಿ ಪರಾರಿಯಾಗಿದ್ದ. ಈ ಬಗ್ಗೆ ದೂರು ದಾಖಲಾಗ್ತಾ ಇದ್ದಂತೆ ಕೆಲವೇ ಗಂಟೆಗಳಲ್ಲಿ ಆರೋಪಿ ಮೊಹಮ್ಮದ್ ಅಮರ್ನನ್ನ ಬಂಧಿಸಲಾಗಿದೆ.
ಪೊಲೀಸರು ಆರೋಪಿಯನ್ನ ವಿಚಾರಣೆ ಮಾಡಿದಾಗ ತಾನು ಚಾಕುವಿನಿಂದ ಚುಚ್ಚಿಲ್ಲ, ಬೈಕ್ ಕೀಯಿಂದ ಚುಚ್ಚಿದ್ದೀನಿ ಅಂತ ಹೇಳಿದಾನಂತೆ. ತೊಗೊಂಡೋಗಿರೋ ಡಿಸ್ಪ್ಲೇ ಮೊಬೈಲ್ದು ಓಪೋ ಕಂಪನಿದು, ಅದು 640 ರೂಪಾಯಿ ಕೊಟ್ಟಿರೋದು. ಆಮೇಲೆ 10 ನಿಮಿಷ ಬಿಟ್ಟು ವಾಪಸ್ ಬಂದಿರೋದು ನನ್ನ ಮೊಬೈಲ್ ಸ್ಯಾಮ್ಸಂಗ್, ಅದ್ರದ್ದು 100 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. 100 ರೂಪಾಯಿ ಕೊಟ್ಟಿದ್ದೆ ಅಥವಾ ನಾನು ಸ್ಯಾಮ್ಸಂಗ್ದು ಡಿಸ್ಪ್ಲೇ ಕೊಡ್ತೀನಿ, ಅಥವಾ ಆಮೇಲೆ 100 ರೂಪಾಯಿ ಕೊಡಲ್ಲ, ಹಂಗೆ ಮಾಡಬೇಕಾ ಮಾಡಿರಿ ನೀವು, ಅಥವಾ 5 ರೇಟ್ಗೆ ಕೊಡಲೇಬೇಕಾಗತ್ತೆ. ನಾನು ಹೇಳಿದೆ ಆ ರೇಟ್ಗೆ ಬರಲ್ಲ, ನಿನ್ನ ಎಷ್ಟು ದುಡ್ಡು ಕೊಟ್ಟಿರೋದು ನನ್ನ ದುಡ್ಡು ವಾಪಸ್ ಕೊಡ್ತೀನಿ, ನೀವು ಬೇರೆ ಕಡೆ ಇಸ್ಕೊ. ಬೇರೆನಾಗಲಿಲ್ಲ, ದುಡ್ಡು ವಾಪಸ್ ಕೊಟ್ಟಿದ್ದೆ, ಡಿಸ್ಪ್ಲೇ ವಾಪಸ್ ಕೊಟ್ಟಿದ್ದೆ. ಆಮೇಲೆ ನಾನೇನು ಮಾತಾಡಲಿಲ್ಲ. ಸೊ ನಂದು ಬೇರೆ ಪಾರ್ಸಲ್ದು ಒಂದು ಕೆಲಸ ಮಾಡ್ತಾಯಿತ್ತು, ಅವೆಲ್ಲ ಇಲ್ಲೇ ಹಾಕ್ಸಿರೋದು. ನಾನು ಹಂಗೆ ತಿರ್ಕೊಂಡೆ ಇಲ್ಲೇ ಹಾಕಿರೋದು. ಹಾಕಿ ಏನು ಮಾಡಿದ್ರು? ಹೋಗಿದೆ. ಏನು ಜಗಳ ಆಗಿದ್ದು ಅದೇ ಕಾರಣಕ್ಕೋಸ್ಕರ? ಹಾಂ, ಡಿಸ್ಪ್ಲೇಗೋಸ್ಕರ. ಹಿಂದೂ ಮುಸ್ಲಿಂ ಅದಕ್ಕೋಸ್ಕರ ಏನಾಗಲಿಲ್ಲ, ಡಿಸ್ಪ್ಲೇಗೋಸ್ಕರ. ಕಳ್ಳತನ ಪ್ರಕರಣವೊಂದರಲ್ಲಿ ಜಾಮೀನಿನ ಮೇಲೆ ಹೊರಬಂದು 9 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದಂಥ ಆರೋಪಿಯನ್ನ ಚಾಮರಾಜನಗರ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ತಾಳವಾಡಿಯ ಶಿವಪ್ಪ ಅಲಿಯಾಸ್ ಶಿವು ಎಂಬಾತ 2017ರಿಂದ ತಲೆಮರೆಸಿಕೊಂಡು ತಮಿಳುನಾಡಿನ ದೊಡ್ಡ ಗಾಜನೂರಿನಲ್ಲಿ ತಲೆಮರೆಸಿಕೊಂಡಿದ್ದ. ಈತನನ್ನ ಪತ್ತೆ ಹಚ್ಚಿದಂಥ ಚಾಮರಾಜನಗರ ಗ್ರಾಮಾಂತರ ಪೊಲೀಸರು ಬಂಧಿಸಿ ಮತ್ತೆ ಜೈಲಿಗಟ್ಟಿದ್ದಾರೆ. ಲಂಚಾವತಾರದ ಆರೋಪಗಳಿಂದಲೇ ಕುಖ್ಯಾತಿ ಪಡೆದಿರೋ ಮಾಲೂರು ತಾಲೂಕು ಕಚೇರಿ ಇದೀಗ ಮತ್ತೆ ಸುದ್ದಿಯಲ್ಲಿದೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದ ಅರ್ಜಿದಾರರಿಗೆ ಮಾಹಿತಿ ಕೊಡೋಕೆ ವಿಳಂಬ ಮಾಡಿದ ಮಾಲೂರು ತಹಶೀಲ್ದಾರ್ಗೆ 60,000 ದಂಡ ವಿಧಿಸಿದೆ. ಈ ದಂಡವನ್ನು ತಹಶೀಲ್ದಾರ್ ವೇತನದಿಂದಲೇ ಕಡಿತ ಮಾಡೋಕೆ ಮಾಹಿತಿ ಹಕ್ಕು ಆಯೋಗದ ಪೀಠ ಆದೇಶ ಕೊಟ್ಟಿದೆ. ಜಮೀನು ದಾಖಲೆ ಸಂಬಂಧ ಕೇಳಿದ ಮಾಹಿತಿಯನ್ನ ನೀಡೋಕೆ ತಹಶೀಲ್ದಾರ್ ರೂಪ ತಡ ಮಾಡಿದ್ರು ಅಂತ ಹೇಳಲಾಗಿದೆ. ದಶಕಗಳಿಂದ ರಸ್ತೆ ಇಲ್ಲದೆ ಸಮಸ್ಯೆ ಅನುಭವಿಸ್ತಾ ಇದ್ದಂಥ ಗ್ರಾಮಕ್ಕೆ ಕಾಂಕ್ರೀಟ್ ರಸ್ತೆ ಬಂದಿದೆ. ಹಾಸನ ಜಿಲ್ಲೆ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಕಾಂಕ್ರೀಟ್ ರಸ್ತೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಹರಗರಹಳ್ಳಿಯಿಂದ ದೀನಹಳ್ಳಿ ಗ್ರಾಮಕ್ಕೆ ಸುಮಾರು 1 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ನಿರ್ಮಿಸುವಂಥ ಯೋಜನೆ ಇದಾಗಿದ್ದು, ಎತ್ತಿನಹೊಳೆ ಯೋಜನೆಯಡಿ ರಸ್ತೆ ನಿರ್ಮಾಣವಾಗಲಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ಎಂಜಿ ರೋಡ್ನ ಕಾಮಣ್ಣನ ಗುಡಿ ಸರ್ಕಲ್ನಲ್ಲಿ ರತಿ ಮನ್ಮಥನಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ. ಜನ ರತಿ ಮನ್ಮಥರ ದರ್ಶನ ಮಾಡಿ ಆಶೀರ್ವಾದ ಪಡಿತಾ ಇದ್ದಾರೆ. ಚನ್ನಪಟ್ಟಣದ ರತಿ ಮನ್ಮಥನ ಈ ಬೊಂಬೆಗಳಿಗೆ ಇತಿಹಾಸ ಇದ್ದು, ಪ್ರತಿ ವರ್ಷವೂ ಜನ ಇದರ ದರ್ಶನ ಪಡಿತಾರೆ. ಕೋಲಾರದ ಕೆಜಿಎಫ್ನಲ್ಲಿ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಜಾತ್ರೆ ನಡೀತಾ ಇದೆ. ಜಾತ್ರೆ ಪ್ರಯುಕ್ತ 91ನೇ ವರ್ಷದ ಶಿಬಿಕ ವಾಹನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ತೆಲುಗು ನಟಿ ರೋಜಾ ಭಾಗವಹಿಸಿದ್ರು. ನಟಿ ರೋಜಾ ಅವರನ್ನ ನೋಡಲಿಕ್ಕೆ ನೂರಾರು ಅಭಿಮಾನಿಗಳು ಸ್ಥಳದಲ್ಲಿ ನೆರೆದಿದ್ರು. ಸಂಗೀತೋತ್ಸವ ವೇದಿಕೆಗೆ ಬರ್ತಾ ಇದ್ದಂತೆ ಕಲಾವಿದ ಸಿನಿಮಾದ ಹೂವ ರೋಜಾ ಹೂವ ಹಾಡು ಆಡ್ತಾ ಇದ್ದಂತೆ ಸಂತಸಪಟ್ಟರು. ಈ ವೇಳೆ ಅಭಿಮಾನಿಗಳನ್ನು ನಿಯಂತ್ರಿಸಲಿಕ್ಕೆ ಪೊಲೀಸರು ಹರಸಾಹಸವೇ ಪಡಬೇಕಾಯಿತು. ಅಂತಾರಾಷ್ಟ್ರೀಯ ಮಟ್ಟದ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಕನ್ನಡಿಗರು ಸಾಧನೆ ಮಾಡಿದ್ದಾರೆ. ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಚಿನ್ನ ಹಾಗೂ ಬೆಳ್ಳಿ ಪದಕ ಗೆದ್ದ ನಿಶಿಕಾಂತ್ ಪರ್ವೇಜ್ ಹಾಗೂ ತರಬೇತುದಾರ ಸುಮಿತ್ ಮೊರೆ ತವರು ಜಿಲ್ಲೆ ಬೀದರ್ಗೆ ಆಗಮಿಸಿದ್ದಾರೆ. ತವರಿಗೆ ಬಂದ ಕ್ರೀಡಾಪಟುಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಅಭಿನಂದಿಸಿದ್ದಾರೆ. ಸ್ವಚ್ಛತೆ ಇಲ್ಲದೆ ಅಂಗನವಾಡಿ ಮಕ್ಕಳಿಗೆ ಸೊಳ್ಳೆಗಳ ಕಾಟ, ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಜನತಾ ಕಾಲೋನಿಯಲ್ಲಿ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಅಂಗನವಾಡಿ ಮಕ್ಕಳು ನಿತ್ಯವೂ ದುರ್ವಾಸನೆಯಿಂದ ಸಂಕಷ್ಟ ಪಡುವಂತಾಗಿದೆ. ನಗರಸಭೆ ಅಧಿಕಾರಿಗಳಿಗೆ ಈ ಬಗ್ಗೆ ದೂರು ಕೊಟ್ಟರೂ ಕೂಡ ಏನೂ ಪ್ರಯೋಜನವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಸ್ವಚ್ಛತೆ ಕಾರ್ಯ ಮಾಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಟೊಮ್ಯಾಟೊ ದರ ಪಾತಾಳಕ್ಕೆ ಇಳಿದ ಹಿನ್ನೆಲೆ ರೈತರು ತಾವು ಬೆಳೆದ ಟೊಮ್ಯಾಟೊವನ್ನು ಗೋವುಗಳಿಗೆ ಹಾಕ್ತಾ ಇದ್ದಾರೆ. ಕನಕಗಿರಿ ತಾಲೂಕಲ್ಲಿ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ 20 ಕೆಜಿ ಟ್ರೈಗೆ ಕೇವಲ 20-30 ರೂಪಾಯಿ ದರ. ಇದರಿಂದ ರೈತರು ಟೊಮ್ಯಾಟೊ ಕಟಾವು ಮಾಡಿ ತರೋಕೆ ಹಿಂಜರಿತಾ ಇದ್ದಾರೆ. ಗಂಗಾವತಿಯ ಭಾಪ್ನ ಕಮಲ ಸುರಭಿ ಎಂಬ ವ್ಯಾಪಾರಿ ಟೊಮ್ಯಾಟೊವನ್ನು ಖರೀದಿಸಿ ಆನೆಗೊಂದಿಯಲ್ಲಿ ಗೋವು ಶಾಲೆಗೆ ಕಳಿಸ್ತಾ ಇದ್ದಾರೆ. ಟೊಮ್ಯಾಟೊ ಈಗ ಗೋವಿನ ಆಹಾರ ಆಗ್ತಾ ಇದೆ. ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ನಡೀತಾ ಇರುವಂತಹ ರಣಜಿ ಫೈನಲ್ ಪಂದ್ಯದಲ್ಲಿ ಜಮ್ಮು ಕಾಶ್ಮೀರ ತಂಡ ಮೇಲುಗೈ ಸಾಧಿಸಿದೆ. 2ನೇ ದಿನದಾಟದ ಅಂತ್ಯಕ್ಕೆ 6 ವಿಕೆಟ್ ನಷ್ಟಕ್ಕೆ 527 ರನ್ ಗಳಿಸಿದೆ. ಮಂದಗತಿಯ ಬೆಳಕಿನ ಕಾರಣ ಇನ್ನೂ ಕೆಲವು ಓವರ್ ಬಾಕಿ ಇರುವಂತೆಯೇ 2ನೇ ದಿನದಾಟ ಅಂತ್ಯಗೊಳಿಸಲಾಗಿದೆ. 3ನೇ ದಿನವಾದಂತೆ ಇಂದು ಜಮ್ಮು ಕಾಶ್ಮೀರ ತಂಡ ಬ್ಯಾಟಿಂಗ್ ಮುಂದುವರಿಸಲಿದೆ.